ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಕ್ವಶನ್ ಪೇಪರ್ದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ 1 ಮತ್ತು 2 ಅಂಕದ ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಇದರಲ್ಲಿ ಡೀಟೇಲ್ಸ್ ಆಗಿ ನೀಡಲಾಗಿದೆ. ಅದರಲ್ಲಿ ಫಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬರ್ತಕ್ಕಂಥದ್ದು, ವಾಟ್ ಆರ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ಇದು ಏನು ಮಾಡ್ತಾರೆ, ಪ್ರತಿ ವರ್ಷವೂ ಕೂಡ ನಿಮಗೆ 1 ಮಾರ್ಕ್ಸ್ ಆರ್ 2 ಮಾರ್ಕ್ಸಲ್ಲಿ ಇದನ್ನೇ ಕೇಳ್ತಾರೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ದು ಯಾವುದಾದ್ರೂ 2 ಎಕ್ಸಾಂಪಲ್ನ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಸ್ಪೋರ್ಟ್ಸ್ ಕ್ಲಬ್, ಸೆಕೆಂಡ್ ಒನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ನೆಕ್ಸ್ಟ್ ಒಂದು ಬರ್ತಕ್ಕಂಥ ಕ್ವಶನ್ನು, ಗಿವ್ ದ ಮೀನಿಂಗ್ ಆಫ್ ರಿಸೀವ್ಡ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ರಿಸೀವ್ಡ್ ಮತ್ತು ಪೇಮೆಂಟ್ ಅಕೌಂಟ್ದು ಮೀನಿಂಗ್ ಕೊಡು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ವಾಟ್ ಡು ಯು ಮೀನ್ ಬೈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಇನ್ಕಮ್ಮು ಮತ್ತು ಎಕ್ಸ್ಪೆಂಡಿಚರ್ ಅಕೌಂಟ್ದು ಮೀನಿಂಗ್ ಏನು ಅಂತ ಕೇಳಿದ್ದಾರೆ ಇಲ್ಲಿ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ದು ಫ್ಯೂಚರ್ ಅಂದರೆ ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂದರೆ ನಿಮ್ಗೆ ಹೇಳ್ತೀನಿ, ಅದರಲ್ಲಿ ಯಾವುದೇ ಲಾಭನಾಗಲ್ಲ, ಪ್ರಾಫಿಟ್ನಾಗಲ್ಲ, ಓನ್ಲಿ ಸರ್ವಿಸ್ಗೋಸ್ಕರ ಮಾಡೋದಕ್ಕೆ ನಾವೇನಂತ ಕರಿತೀವಿ, ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರಿತೀವಿ. ಅಂದರೆ ಇವಾಗ ಸ್ಕೂಲ್ಸ್ ಏನಿರ್ತಲ್ಲ, ಸ್ಕೂಲ್ಸ್ ಓನ್ಲಿ ಸರ್ವಿಸಸ್ ಕೊಡೋ ಸಂಬಂಧನೇ ಇರುತ್ತೆ, ಅದು ಯಾವುದೂ ಪ್ರಾಫಿಟ್ ಉದ್ದೇಶನ ಆಗಿರೋದಿಲ್ಲ. ಹಾಗಾಗಿ ನಾವು ಏನಂತ ಕರಿತೀವಿ, ಅದಕ್ಕೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬರ್ತಕ್ಕಂಥ ಕ್ವಶನ್ನು, ನೇಮ್ ಎನಿ 2 ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಪ್ರಾಡಕ್ಟ್ ಮೆಥಡ್ ಆ್ಯಂಡ್ ಅವರೇಜ್ ಪೀರಿಯಡ್ ಮೆಥಡ್. ನೆಕ್ಸ್ಟ್ ಒನ್, ವಾಟ್ ಈಸ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ ಅಂದರೆ ಏನು, ಇಬ್ಬರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಪಾರ್ಟ್ನರ್ಸ್ ಜಾಯಿನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸ್ಟೇಟ್ ಎನಿ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಪಾರ್ಟ್ನರ್ಶಿಪ್ದು ಯಾವುದಾದರೂ 2 ಕಂಟೆಂಟ್ಸ್ಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರಾಫಿಟ್ ಶೇರಿಂಗ್, ಅವ್ರು ಏನು ಮಾಡಿರ್ತಾರಲ್ಲ, ಪ್ರಾಫಿಟ್ನ ಹಂಚ್ಕೊಂಡಿರ್ತಾರೆ. ನೆಕ್ಸ್ಟ್ ಒನ್, ಕ್ಯಾಪಿಟಲ್ ಅಂದರೆ ಬಂಡವಾಳನ್ನು ಕೂಡ ಹಾಕಿರ್ತಾರೆ. ವಾಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಆಫ್ ಪಾರ್ಟ್ನರ್ಸ್. ಅಂದರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ದು ಮೀನಿಂಗಿನ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ವಾಟ್ ಈಸ್ ಸಕ್ರಿಫೈಸ್ ರೇಷಿಯೋ. ಅಂದರೆ ವಾಟ್ ಈಸ್ ಸಕ್ರಿಫೈ ರೇಷಿಯೋ ಅಂದರೆ, ಸಕ್ರಿಫೈ ರೇಷಿಯೋ ಅಂದರೆ ಏನು ಸಕ್ರಿಫೈ ಅಂದರೆ ಏನು ಮಾಡ್ತೀವಿ ನಾವು, ಇನ್ನೊಬ್ಬರಿಗೆ ತ್ಯಾಗ ಮಾಡೋದು ಅಂತ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಸಕ್ರಿಫೈ ಅಂದರೆ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಇನ್ನೊಬ್ಬನ ಪಾರ್ಟ್ನರ್ಗೆ ನಾವೇನು ಮಾಡ್ತೀವಿ, ನಮ್ಮ ಸೇರನ್ನು ಅವ್ರ ಸೇರೋತ್ತಿಗೆ ಏನು ಹಂಚ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸಕ್ರಿಫೈ ರೇಷಿಯೋ ಅಂತ ಕರಿತೀವಿ. ಇದನ್ನು ಮೀನಿಂಗ್ನ ನಾನು ಡೀಟೇಲಾಗಿ ಕೊಟ್ಟಿದ್ದೇನೆ, ನೋಡ್ಕೊಳ್ರಿ. ಕಂಪಲ್ಸರಿಯಾಗಿ ಇದ್ರೂ ಕೂಡ ಕ್ವಶನ್ ನಿಮಗೆ 2 ಮಾರ್ಕ್ಸಲ್ಲಿ ಆರ್ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ಇದು 2 ಮಾರ್ಕ್ಸಲ್ಲಿ ಆರ್ 1 ಮಾರ್ಕ್ಸಲ್ಲಿ ನಿಮಗೆ ಕೇಳ್ತಾರೆ. ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಗುಡ್ವಿಲ್ದು ಯಾವುದಾದ್ರೂ 2 ಮೆಥಡ್ ಅಂದರೆ ಅವರೇಜ್ ಪ್ರಾಫಿಟ್ ಮೆಥಡು, ಸೂಪರ್ ಪ್ರಾಫಿಟ್ ಮೆಥಡ್. ಗಿವ್ ದ ಜನರಲ್ ಎಂಟ್ರಿ ಫಾರ್ ದ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರಿಲೈಸೇಷನ್. ಅದರದ್ದು ಎಂಟ್ರಿ ಕೂಡ ಕೊಟ್ಟಿದ್ದೇನೆ. ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ದ ಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್ ಆನ್ ಡಿಸಲ್ಯೂಷನ್ ಆಫ್ ಎ ಫಾರ್ಮ್. ಡಿಸಲ್ಯೂಷನ್ ಆಫ್ ಫಾರ್ಮಲ್ಲಿ ಬರ್ತಕ್ಕಂಥ ಜರ್ನಲ್ ಎಂಟ್ರಿ. ವಾಟ್ ಈಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು, ಮೀನಿಂಗ್ ಕೇಳಿದ್ದಾರೆ ಅದರದ್ದು. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್. ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸಲ್ಲಿ ಶೇರ್ ಎಟ್ ಫಾರು, ಶೇರ್ ಎಟ್ ಪ್ರೀಮಿಯಮ್. ಸ್ಟೇಟ್ ಎನಿ 2 ಕ್ಯಾರೆಕ್ಟರ್ಸ್ ಆಫ್ ಶೇರ್ ಕ್ಯಾಪಿಟಲ್. ಅಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್. ಫಾರ್ಫಿಟೆಡ್ ಆಫ್ ಶೇರ್ದು ಮೀನಿಂಗ್ ಕೇಳಿದ್ದಾರೆ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಕೇಳಿದ್ದಾರೆ. ಅಂದರೆ ನಾವೇನು ಫೈನಲ್ ಇಯರ್ ರಿಪೋರ್ಟನ್ನು ಕೊಡ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ, ಫಿನಾನ್ಷಿಯಲ್ ರಿಪೋರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ಲಿಸ್ಟ್ ಎನಿ 2 ಟೆಕ್ನಿಕ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಟೆಕ್ನಿಕ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾವ ಅಂದರೆ 2, ಕಾಂಪಿಟೇಟಿವ್ ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಒಂದು ಬರ್ತಕ್ಕಂಥ ಕ್ವಶನ್ನು, ಸ್ಟೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಎನಲೈಸಿಸ್. ಸ್ಟೇಟ್ಮೆಂಟ್ ಆಫ್ ಎನಲೈಸಿಸ್ದು 2 ಆಬ್ಜೆಕ್ಟಿವ್ ಮೀನ್ಸ್ ಅದರ ಉದ್ದೇಶಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ವಾಟ್ ಡು ಯು ಮೀನ್ ಬೈ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಕಾಮನ್ ಸೈಜ್ ಸ್ಟೇಟ್ಮೆಂಟಿದ್ದು ಮೀನಿಂಗ್ ಅಂದರೆ ಅದರ ಅರ್ಥವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು, ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನು ಮಾಡಿದ್ದಾರೆ, ನಿಮಗೆ ಪ್ರತಿ ವರ್ಷವೂ ಕೂಡ 2 ಮಾರ್ಕ್ಸಲ್ಲಿ ಆರ್ 1 ಮಾರ್ಕ್ಸಲ್ಲಿ ಕೇಳಿದ್ದಾರೆ.
ರೈಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ದು 2 ಉದ್ದೇಶಗಳನ್ನು ಬರೆಯಿರಿ. ಡಿಫೈನ್ ಪಾರ್ಟ್ನರ್ಶಿಪ್. ಡಿಫೈನ್ ಪಾರ್ಟ್ನರ್ಶಿಪ್ ಅಂದರೆ ಇದ್ರದ್ದು ಮೀನಿಂಗನ್ನು ಬರೆಯಿರಿ. ಇದನ್ನು 1 ಮಾರ್ಕ್ಸಲ್ಲಿ ಕಂಪಲ್ಸರಿಯಾಗಿ ಕೇಳ್ತಾರೆ ನಿಮಗೆ. ವಾಟ್ ಡು ಯು ಮೀನ್ ಬೈ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಇದು ಮೀನಿಂಗನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಇವೆಲ್ಲ ಏನು ನಿಮಗೆ ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇನ್ ಅವರ್ ಎನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್. ಇವುಗಳನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ.